ಇಂದ ನಮ್ಮ ಹಿರಿಯ ಗುರುಗಳಾದಂಥ ಬಾಲಗಂಗಾಧರ ಸ್ವಾಮೀಜಿಯವರ ಗುರು ಐಕ್ಯ ಭೈರವೈಕ್ಯ ಮಂದಿರದ ಉದ್ಘಾಟನೆಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ. ಕಾರ್ಯಕ್ರಮ ಅವರು ನಮ್ಮ ಪ್ರಧಾನಿ, ಅದರಿಂದ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನಿವತ್ತು ನಿನ್ನೆ ನಮ್ಮ ನಿರ್ಮಲಾನಂದ ಮಹಾಸ್ವಾಮಿಗಳಿಗೆ ಫೋನ್ ಮುಖಾಂತರ ಮಾತಾಡಿದ್ದೇನೆ. ಅವರು ಬರೀ ಕೇಳಿದ್ರು, ಬಂದು ನೀವು ಸರಿ ಅಂತ ಬಂದಿದ್ದೀರಿ, ಎಲ್ಲ ವೀಕ್ಷಣೆಯನ್ನು ಮಾಡಿದ್ದೀರಿ, ಒಳ್ಳೆ ರೀತಿ ತಯಾರಿ ಆಗ್ತಾಯಿದೆ. ಒಳ್ಳೆ ಆದಿಚುಂಚನಗಿರಿ ಮಠದ ಒಂದು ಸ್ತಂಭಗಳೇ ಹಾಗಾಗಿದೆ, ಆ ಥರದ ಒಂದು ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಮಂಟಪವನ್ನು ವೇದಿಕೆ ಮೇಲೆ ಮಾಡಿದ್ದಾನೆ. ಸಾವಿರಾರು ಜನ ಕೂತ್ಕೊಳ್ಳೋವಂಥ ಒಂದು ವ್ಯವಸ್ಥೆನೂ ಕೂಡ ಆಗಿದೆ, LED ವ್ಯವಸ್ಥೆ ಆಗಿದೆ. ಸೊ ನರೇಂದ್ರ ಮೋದಿಯವರು ಈ ಮಠದ ಬಗ್ಗೆ ಭಾಳ ಪ್ರೀತಿ ಇರ್ತಕ್ಕಂಥವ್ರು. ಹಿಂದೆನೂ ಕೂಡ ಮಠದ ಎಲ್ಲ ಕಾರ್ಯಕ್ರಮಕ್ಕೂ ನರೇಂದ್ರ ಮೋದಿಯವರು ಬಂದಿದ್ದಾರೆ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ತಯಾರಿಯನ್ನು ತಯಾರಿಯಲ್ಲಿ ಏನೇನು ವ್ಯವಸ್ಥೆಗಳಾಗಿದೆ ಇವೆಲ್ಲವನ್ನು ಪರಮ ಪೂಜ್ಯ ಸ್ವಾಮೀಜಿಯವ್ರ ಜೊತೆ, ನಮ್ಮ ಚಿಕ್ಕ ಸ್ವಾಮೀಜಿಯವ್ರ ಜೊತೆನೂ ಕೂಡ ಗುರು ಭೈರವ ಮಂದಿರಕ್ಕೂ ಭೇಟಿ ಮಾಡಿದ್ದೀವಿ. ಅಲ್ಲೂ ಭೇಟಿ ಮಾಡಿ ನಮ್ಮ ಪೂಜ್ಯ ಗುರುಗಳ ಸಮಾಧಿ ಏನಿದೆ ಅದು ಕೂಡ ಭಾಳ ಒಳ್ಳೆ ರೀತಿ ವಿನ್ಯಾಸ ಮಾಡಿದ್ದಾರೆ, ಒಳ್ಳೆ ರೀತಿ ಬಂದಿದೆ. ಅಲ್ಲೂ ಕೂಡ ಭೇಟಿ ಮಾಡಿ ಸ್ವಾಮೀಜಿಯವರ ಟೀಚಿಂಗ್ಗೆ ನಮಸ್ಕಾರ ಮಾಡಿ. ನಾಳೆ ಕಾರ್ಯಕ್ರಮ ನಮ್ಮ ಸಮುದಾಯದ ಸಂಬಂಧಪಟ್ಟಂತೆ ಮತ್ತು ಆದಿಚುಂಚನಗಿರಿ ಮಠಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಕಾರ್ಯಕ್ರಮ ಇದು, ಯಶಸ್ವಿ ಆಗಬೇಕು. ಆ ದೃಷ್ಟಿಯಿಂದ ನಾನು ತಯಾರಿಯನ್ನು ನೋಡೋ ದೃಷ್ಟಿಯಿಂದ ಬಂದಿದ್ದೀನಿ. ನಾನು ಕೂಡ ನಾಳೆ ವೇದಿಕೆ ಮೇಲೆ ನಾನು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮಠದಿಂದ ನನಗೆ ಸ್ವಾಮೀಜಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಕಲೆಯಲ್ಲಿದ್ದನು ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಕೂಡ ವೇದಿಕೆ ಮೇಲೆ ಇರ್ತೀನಿ. ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಅದಕ್ಕೋಸ್ಕರ ಎಲ್ಲರೂ ಕೂಡ ಯಾರ್ಯಾರು ಮಠದ ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪೂಜ್ಯ ನಮ್ಮ ದೊಡ್ಡ ಸ್ವಾಮೀಜಿಯವರ ಆಶೀರ್ವಾದ ಪಡಿಬೇಕು ಅನ್ನೋ ಮನವಿಯನ್ನು ಕೂಡ ನಾನು ರಾಜ್ಯದ ಮೂಲೆ ಮೂಲೆಗಳಿರ್ತಕ್ಕಂಥ ಆದಿಚುಂಚನಗಿರಿ ಮಠದ ಭಕ್ತರಿಗೆ ವಿನಂತಿಯನ್ನು ಮಾಡ್ತೀನಿ. ಪಕ್ಕಾ ಪ್ರಿಪ್ರೇಷನ್ಸ್ ಆಗಿದೆ. ಈಗಾಗಲೇ ಚೇರ್ಸು ಇವೆಲ್ಲನೂ ಮತ್ತು ಪೊಲೀಸರು, SPG ಇವೆಲ್ಲ ಕೂಡ ಬಂದೋಬಸ್ತ್ ಆಗಿದೆ. ಕೊನೆಯ ಹಂತದ್ದು ಅವರು ಭೈರವ ಮಂಟಪನೂ ಕೂಡ ಇನ್ನು ಸ್ವಲ್ಪ ಪೇಂಟಿಂಗ್ ಏನೋ ಕಡಿಮೆ ಮಾಡ್ತಾಯಿದ್ರು, ಅದೊಂದು ಸ್ವಲ್ಪ ಮಾಡ್ಬೋದು. ಇನ್ನೊಂದು 2 ಗಂಟೆಯಲ್ಲಿ ಅದು ಮುಗ್ಗಪ್ಪು. ಒಟ್ಟಾರೆ ಭಾಳ ವ್ಯವಸ್ಥಿತವಾಗಿ ಒಳ್ಳೆ ರೀತಿ ಕಾರ್ಯಕ್ರಮ ಆಗ್ತಾಯಿದೆ. ಸಾರ್ವಜನಿಕ ದೊಡ್ಡ ಸಭೆ ಇದೆ. ಅಷ್ಟು ಅವರು ಬಂದು ಭೈರವನ ಪೂಜೆಯನ್ನು ಮುಗಿಸ್ತಾರೆ. ಆ ಭೈರವನ ಪೂಜೆ ಆದಮೇಲೆ ಗುರು ಭೈರವೈಕ್ಯ ಮಂದಿರದ ಉದ್ಘಾಟನೆಯನ್ನು ಮಾಡ್ತಾರೆ. ಅದಾದಮೇಲೆ ಅವರು ಸಾರ್ವಜನಿಕ ಸಭೆಗೆ ವೇದಿಕೆಗೆ ಬರ್ತಾರೆ. ಇಷ್ಟು ಕಾರ್ಯಕ್ರಮ ಇರ್ತಕ್ಕಂಥದ್ದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.